ತಿಂಡಿ ಎಲ್ಲ ಮುಗಿಸ್ಕೊಂಡು ಫೋನ್ ಹುಡುಕ್ತೀನಿ, ಫೋನ್ ಕಾಣಿಸ್ತಿಲ್ಲ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬಾಯ್. ಅವಳು ಏನಾದ್ರು ಫ್ರೀ ಫುಡ್ ಕೊಡ್ತಾಳೆ. Hi guys, welcome back to my channel. So, ನೋಡಿ ಆಗಿದೆ. ಸೊ ಇವತ್ತು ಹೇಳ್ದಂಗ ಮನೇಲಿ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟು ವ್ಲಾಗ್ ಹಾಕ್ತೀನಿ, ಅದನ್ನ ವಿಡಿಯೋ ಹಾಕ್ತೀನಿ, ಅದನ್ನ ಚಿಕನ್ ಮ್ಯಾರಿನೇಟ್ ಮಾಡಿರೋದನ್ನ. ಸೊ ನೋಡ್ಕೊಂಡ್ ಬನ್ನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ಮತ್ತೆ ನಮ್ ಜಾನ್ಸಿ ಏನ್ ಮಾಡಿದಾಳೆ, ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದಾಳೆ. ಏನ್ ಮಾಡಕ್ಕೆ? ಸುಮ್ಮನೆ ಚಿಕನ್ ತವಾ ಫ್ರೈ ತರ. ನಾನು ಕುಕ್ಕಿಂಗ್ ಮಾಡೋ ಕಷ್ಟದಲ್ಲಿ ನನ್ನ ಕೈಯೆಲ್ಲ ಫುಲ್ ಖಾರ ಆಗ್ಬಿಟ್ಟು ಲೆನ್ಸ್ ಹಾಕೊಳ್ಳೋಕ್ಕೂ ಆಗಿಲ್ಲ ಗೈಸ್. ಫುಲ್ ರೆಡ್ ಆಗ್ಬಿಟ್ಟಿದೆ ನನ್ನ ಐಸ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೋಡಿ ಗೈಸ್, ಪಾಪ ನಮ್ಮ ಹುಡುಗಿ ಎಷ್ಟು ಕಷ್ಟಪಡ್ತಿದ್ದಾಳೆ. ಸೌಳೆ ಹಾರ್ಡ್ ವರ್ಕ್ ಹಾಕಿ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇರೋದು. ಸೊ ಏನೇನು ಹಾಕಿದ್ವಿ ಅದಕ್ಕೆ ನೆನಪಿಲ್ಲ, ಏನೇನೋ ಹಾಕಿದ್ದಾಳೆ ಗೈಸ್. ತೋರಿಸ್ತೀವಿ ನೆಕ್ಸ್ಟ್ ಟೈಮ್ ಕುಕ್ಕಿಂಗ್ ಬ್ಲಾಗ್ಗೆ ಸಪ್ರೇಟಾಗಿ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಇದನ್ನ ಫ್ರಿಜ್ಜಲ್ಲಿ ಇಡ್ತಾರೆ. ನನ್ನ ಫೋನ್ನ ಜಾನ್ವಿ ಅವಳ ಫೋನ್ ಅಂತ ಅಂದ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಕೆಲ್ಸಕ್ಕೆ. ಸೊ ನಾನು ತಿಂಡಿ ಮಾಡ್ತಿದ್ದೆ, ಅವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಫೋನ್ ಹುಡುಕ್ತೀನಿ, ಫೋನ್ ಕಾಣಿಸ್ತಿಲ್ಲ. ಆಮೇಲೆ ಗಾಬರಿ ಆಗೋಯ್ತು ನನಗೆ, ಎಲ್ಲೋಯ್ತು ಫೋನು ಅಂತ. ಆಮೇಲೆ ಫೋನ್ ಮಾಡಿ ಕೇಳಿದ್ಮೇಲೆ ಫೋನ್ ಅವಳ ಹತ್ರ ಇತ್ತು. ಇನ್ನೊಂದು ಫೋನ್ ಇದೆ, ಈಗ ನೆಟ್ವರ್ಕ್ ಇಲ್ಲ, ಏನಿಲ್ಲ. ಸೊ ಇವಾಗ ಜಾನ್ವಿ ಹತ್ರ ಹೋಗಿ ನನ್ನ ಫೋನ್ ಇಸ್ಕೊಂಡು ಮತ್ತೆ ಬಂದು, ಇವತ್ತು 31st ಅಲ್ವಾ, ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗೋಣ. ಜಾನ್ವಿ ಇಲ್ಲದೆ ಫಸ್ಟ್ ಟೈಮು ನಾವು ಏನಾದರೂ ಟೀ ಬಚ್ಕೊಂಡು ಹೋಗ್ತಾ ಇದ್ದೀವಿ. ಅದು ಜಾನ್ವಿ ಎಲ್ಲಿ ವರ್ಕ್ ಮಾಡ್ತಾಳೆ ಆ ಜಾಗಕ್ಕೆ ಕಲೆಕ್ಟ್ ಮಾಡ್ಬೇಕು. ಬನ್ನಿ, ಏನೋ ಈ ಮಟ್ಟದಲ್ಲಾರು ನಾವಿಬ್ರೆ ಲಂಡನ್ ಅಲ್ಲಿ ಓಡಾಡ್ದಂಗ ಆಗುತ್ತೆ. ಹೆಂಗ್ ಹೋಗ್ತೀವಿ ನೋಡಿ, ಏನು ಗೊತ್ತಿಲ್ಲ. ನೀನು ಒಂದ್ ಬಸ್ಸಲ್ಲಿ ಹೇಳ್ಕೊಟ್ಲು, ಮನೇಲಿ ಅಷ್ಟೇ. ಆಮೇಲೆ ಅವಳು ವರ್ಕಿಂದ ಬರಕ್ ಮುಂಚೆ ನಾವ್ ಹೊರಗಡೆ ಹೋಗ್ಬೇಕು ಅನ್ಕೊಂಡ್ವಲ್ಲ ಜೊತೆಗೆ. ಅವಾಗ ಹೇಳ್ತಾ ಇದ್ವಿ, ನೀವು ಡೈರೆಕ್ಟ್ ಆಗಿ ಅರ್ಧ ದಾರಿಗೆ ಬನ್ನಿ, ನಾನು ಅಲ್ಲಿಂದ ಬರ್ತೀನಿ ಅಂತ. ಒಂದ್ ಬಸ್ಸಲ್ಲಿ ಹೇಳ್ಕೊಟ್ಲು, ಅರ್ಥ ಆಗಿದೆ ಸ್ವಲ್ಪ ಸ್ವಲ್ಪ. ಎಲ್ಲಿ ಹೋಗ್ಬೇಕು ಸ್ವಂತ ನಾವು ಬೇಕರ್ ಸ್ಟ್ರೀಟ್ ಇಂದ ಹಾಲ್ಬಾನ್ ಹೋಗ್ಬೇಕು. ಅದಕ್ಕೆ ಹೇಳ್ಕೊಟ್ಲು, ನೆನ್ಪಿದೆ, ಬರ್ತೀವಿ. ಇವಾಗ ನಿನ್ನ ಹತ್ರ ಬರ್ತೀವಲ್ಲ ಜಾನ್ವಿ ಹತ್ರ ನಾವು ಹೋದ್ರೆ ಓಕೆ, ಏನೋ ಈ ವೀಕೆಂಡ್ ಫಸ್ಟ್ ಅಂತ ಅನ್ಸುತ್ತೆ. ನಾವಿವಾಗ ಫೈನಲಿ ಬಂದಿದ್ದೀವಿ ಇಲ್ಲಿಗೆ. ಜಾನ್ವಿ ವಾಕ್ ಮಾಡೋ ಪ್ಲೇಸಿಗೆ ಬಂದಿದ್ದೀವಿ ಗೈಸ್. ಎಸ್. ಫೋನ್ ತಗೊಳತ್ತೆ, ಅವಳು ಏನಾದ್ರು ಫ್ರೀ ಫುಡ್ ಕೊಡ್ತಾಳೆ ನಮ್ಗೆ ನೋಡಿ. ಅವ್ಳು ಕೊಡ್ದೆ ಇರ್ಬೇಕು. ಆಮೇಲೆ ಅವಳು ಪಾಪ ಕೊಡ್ತಾಳೆ, ಅವ್ರ ಮ್ಯಾನೇಜರ್ ಕೊಡ್ಬೇಕಲ್ಲ. ಸೊ ಬನ್ನಿ ಗೈಸ್, ನೋಡೋಣ, ಒಳಗೆ ಹೋಗೋಣ. ಮಾಡ್ಬೇಕಾ ಫೋನ್ ಅವ್ರಿಗೆ? ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟು. ನಮ್ ಗಣೇಶ ನೋಡಿ ಗೈಸ್, ನೋಡಿ ಅಲ್ಲಿ ನಮ್ ಜಾನಿ ನೋಡಿ ಗೈಸ್, ನನಗೆ ಸೋನ್ ತಗೋತಿ ಗೈಸ್, ಫಿಗರ್ ತಗೋತೀವಿ ಜಾನಿ. ಬಸ್ ಸ್ಟ್ಯಾಂಡ್ ಹೋಗ್ತಿದೀವಿ ನೋಡ್ರಿ. ಹೋಗ್ಬಿಟ್ಟು ಕ್ಯಾಶ್ ಕೊಟ್ಟು 3 ರೂಪಾಯಿ ಮಾಡ್ಕೊಳ್ತಾರೆ. ಎಷ್ಟು ಕರೆಕ್ಟ್ ಬಂದ್ಬಿಡು. ಚೆನ್ನಾಗಿ ಎಕ್ಸ್ಪೆಕ್ಟೇಷನ್ ಇರ್ತಾರೆ. ನೋಡಿ ಗೈಸ್, ನಮ್ಮ ಊರ್ ಲೇಸು 3 for 2 pounds ಅಂತೆ. ಅಂದ್ರೆ
ಸ್ವಲ್ಪ 200 ರೂಪಾಯಿ ಅಂತೆ. ಇವೆಲ್ಲ ತಗೊಂಡಿದೀವಿ ಇವಾಗ ಟೊಮೆಟೊ ಎಲ್ಲ ನೋಡ್ತಾ ಇದೀವಿ. 100 ರೂಪಾಯಿ ಒಂದ್ ಚಿಪ್ಸ್ ಪ್ಯಾಕೆಟ್ ಅಂತೆ. ನಮ್ಮೂರಲ್ಲಿ 20 ರೂಪಾಯಿ ಇದು. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿತ್ತು. ಎಲ್ಲ ಸಿಗುತ್ತೆ ಗೈಸ್, ಎಲ್ಲ 1 ಡಬಲ್ ಅಷ್ಟೇ. ಬೇಕಾದ್ರೆ ಇಲ್ಲಿ ಪಾರ್ಲೇಜ್ ಇದೆ, ಬಟಾಣಿ ಇದೆ, ಹಾಗಲಕಾಯಿ ಇದೆ, ಫ್ರೋಸನ್ ಫುಡ್ ಇವೆಲ್ಲ, ಬೀನ್ಸ್, ಚಿಕನ್. ಫೈನಲಿ ಇವಾಗ ಗ್ರಾಸರಿ ಶಾಪಿಂಗ್ ಆಗಿದೆ. ಗ್ರಾಸರಿ ಸುಮ್ಮನೆ ಮೇಲೆ ಅಂತ ನೋಡಕ್ ಹೋಗಿ ಏನಾಗ್ ಬೇಕೋ ತಗೊಳಕ್ ಹೋದ್ರೆ 7.88 ಅಲ್ಲ, 7.88 ಪೌಂಡ್ಸ್ ಆಯ್ತು. ಮೊಟ್ಟೆ ರಾಣಿ ಮೊಟ್ಟೆ ಸಿಕ್ಬಿಟ್ರೆ ಬದುಕ್ಬಿಡ್ತಾಳೆ. 2 ವರ್ಷ ಅಲ್ಲ 3 ವರ್ಷ ಬೇಕಾದ್ರೆ ಮೊಟ್ಟೆ 3 ತಿಂತೀನಿ ಬದುಕ್ತಾಳೆ. ಮೊಟ್ಟೆ ಚಿಕನ್ ಎಂತ ಟೈಮಲ್ಲಾರು ಚಿಕನ್ ಫಸ್ಟ್ ಟೈಮ್ ಮೊಟ್ಟೆ ಚಿಕನ್. ಇವಾಗ ಮೊಟ್ಟೆ ತಗೊಳಕ್ ಹೋಗ್ತೇವಿ. ಬನ್ನಿ ಇವಾಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು 31st ನೈಟ್ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಲಂಡನ್ ಆಗಿ ಹೋಗ್ತಾ ಇದೀವಿ. ಸೊ ಜಾನ್ವಿ ಹತ್ರ ಹೋಗ್ತಾ ಇದೀವಿ. ಇವಾಗ ನಾವು ಟ್ಯೂಬ್ ಇಟ್ಕೊಂಡು ಜಾನ್ವಿ ಹತ್ರ ಹೋಗಿ ಅಲ್ಲಿಂದ ಜಾನ್ವಿ ನಮ್ ಜೊತೆ ಸೇರ್ತಾಳೆ. ಸೊ ಬನ್ನಿ ನ್ಯೂ ಇಯರ್ ನ ಹೇಗ್ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅಂತ ನಿಮ್ಗೂ ತೋರಿಸ್ತೀನಿ. ಸೊ ಯಾರ್ಯಾರು ಬ್ಲಾಗ್ ನೋಡ್ತಾ ಇದ್ದಾರೋ ಅವ್ರಿಗೆಲ್ಲ ಹ್ಯಾಪಿ ನ್ಯೂ ಇಯರ್. ಚೆನ್ನಾಗಿರಿ, ಖುಷಿಯಾಗಿರಿ, ಒಳ್ಳೆ ಕೆಲಸ ಮಾಡಿ. 2025 ನಿಮ್ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರ್ಲಿ ಅಂತ ನಾನು ಎಲ್ಲರಿಗೂ ವಿಶ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್, ಹೇಗೆ ಎಂಜಾಯ್ ಮಾಡ್ತೀವಿ ಏನು ಅಂತ. ಆಕ್ಚುಲಿ ನಾವು ಲಂಡನ್ ಐಯಲ್ಲಿ ಫೈರ್ ವರ್ಕ್ಸ್ ಗೆ ಬುಕ್ ಮಾಡಿದ್ವಿ. ಸೊ ದಟ್ಸ್ ದ ಮೇನ್ ರೀಸನ್ ನಾನು ಇಷ್ಟು ಬೇಗ ಲಂಡನ್ ಬಂದಿದ್ದು, ಕಾಲೇಜ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಸೊ ಬನ್ನಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಲಂಡನ್ ಫೈರ್ ವರ್ಕ್ಸ್ ನಿಮ್ಗೆ ನನ್ನ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಬಾಯ್. ಸೊ ಇವಾಗ ನಾವು ಟ್ಯೂಬ್ ಇಳ್ಕೊಂಡು ಇಲ್ಲಿ ಬಂದ್ವಿ ಜಾನ್ವಿ ಕೆಲಸ ಮಾಡೋ ಜಾಗದ ಹತ್ರ. ಸೊ ಜಾನ್ವಿಗೋಸ್ಕರ ಕಾಯ್ತಾ ಇದೀವಿ ನಾವು. ಅವಳು ಇನ್ನೊಂದು 5 minutes ಬರ್ತೀನಿ ಅಂತ ಹೇಳಿದಾಳೆ. ಸೊ ಇವಾಗ 6:28 ಆಗಿದೆ. ಇನ್ನೊಂದು 2-3 minutes ಇದೆ. ಬೆಂಗಳೂರಲ್ಲಿ 12 ಗಂಟೆ ಆಗುತ್ತೆ. ಸೊ ನ್ಯೂ ಇಯರ್ಗೆ ಇನ್ನೊಂದು 2-3 minutes ಇದೆ. ನಮ್ಗಿಲ್ಲಿನ್ನ 6:30. ಸೊ ಅದಕ್ಕೆ ಇವಾಗ ನಾವು ಕಾಯ್ತಾ ಇದೀವಿ. ಸೊ ಏನಂತೀಯ ಜಾನ್ಸಿ? ಇಟ್ಸ್ ನೈಸ್. ನಾವು ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನ್ಯೂ ಇಯರ್ ಗೋಸ್ಕರ 1 month early ಬಂದಿದ್ದು. ಇಲ್ಲ ಅಂದ್ರೆ ನಮ್ ಕಾಲೇಜ್ ಸ್ಟಾರ್ಟ್ ಆಗೋದು Jan 27th. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ನಮ್ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗತ್ತಾ ಇಲ್ಲ ನೋಡೋಣ. ಸೊ ಹ್ಯಾಪಿ ನ್ಯೂ ಇಯರ್ ಗೈಸ್. May this new year brings you lot of happiness and love and wealth. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬಾಯ್. ಸೊ ಇವಾಗ ಜಾನ್ವಿ ಬಂದಿದ್ದಾಳೆ, ಹೋಗ್ತಾ ಇದೀವಿ ನಾವು. ಇವಾಗ ಟ್ಯೂಬ್ ಸ್ಟೇಷನ್ ಅಲ್ಲಿ ಇದೀವಿ. ಕೊಟ್ಟೆ ಜಾನ್ವಿಗ್ ನೋಡಿ. ಗೈಸ್ ನಾನು ಬೆಳಿಗ್ಗೆಯಿಂದ ತುಂಬಾ ಕೆಲಸ ಮಾಡ್ಬಿಟ್ಟೆ ಗೈಸ್. ನಂಗೆ ಫುಲ್ ಸುಸ್ತ. ಕೆಲ್ಸ ಕೊಡಲ್ಲ ಅಂತ, ಕೆಲ್ಸಕ್ಕೆ ರಜಾ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ರು. ನಾನು ಬೇರೆ 35+8 43 pounds ಕೊಟ್ಬಿಟ್ಟು ಬೇರೆ 5 works ಬುಕ್ ಮಾಡಿದೆ. ಅದು 43 pounds ವಿಷಯ ಅಲ್ಲ ಗೈಸ್. ಇವ್ರು ಇದಕ್ಕೋಸ್ಕರನೇ 1 ತಿಂಗಳು ಮುಂಚೆ ಬಂದ್ರು. ಸೊ ನಂಗೆ ಅದು ಇನ್ನೂ ಡಿಸಪಾಯಿಂಟ್ ಮಾಡ್ತು. ಮತ್ತೆ ಏನು ಗೊತ್ತಿಲ್ದಿರೋರ್ನ ಅಷ್ಟು ದೂರ ಕಳ್ಸಕ್ಕೆ ತುಂಬಾ ಬೇಜಾರಾಗೋಯ್ತು ಗೈಸ್. ಮೊದ್ಲೇ ಇವ್ರು ಹಂಗ್ ಹೋಗ್ರಿ ಅಂದ್ರೆ ಆಪೋಸಿಟ್ ಹೋಯ್ತಾರೆ. ಇನ್ನು ಒಬ್ರೊಬ್ರನ್ನೇ ಬಿಟ್ಬಿಟ್ರೆ ವೆರಿ ಶಾರ್ಟ್ ಡಿಸ್ಟೆನ್ಸ್. ಬಟ್ ಸ್ಟಿಲ್ ಐ ಆಮ್ ಪ್ರೌಡ್ ಆಫ್ ದೆಮ್. ನನ್ಗೆ ಎಷ್ಟು ಕ್ಲೀನ್ ಆಗಿ ಗೊತ್ತಾಯ್ತು ಅಂದ್ರೆ ಮಧ್ಯಾಹ್ನ ಬಂದಿದ್ದಕ್ಕೆ ನನ್ಗೆ ಗೊತ್ತಾಗೋಯ್ತು ಎಷ್ಟು ಈಸಿ ಅಂತ. ಕಾಲೇಜಿಗೆ 1-2 ದಿನ ತೋರ್ಸ್ಕೊಟ್ಟು ಸಾಕು, ನನ್ ಪಾಡಿಗೆ ನಾನೇ ಬರ್ತೀನಿ. ಅದೇ ಗೈಸ್, ಒಂದು 3-4 days of you just like practice, or you get to know where to go and where not to go. You get to know what are the lines, where to get, ಎಲ್ಲಿ ಇದ್ ಮಾಡೋದು. ಮತ್ತೆ ಇವತ್ತು ಇವ್ರಿಬ್ರು ಏನ್ ಮಾಡಿದಾರೆ ಗೊತ್ತಾ? ಸೊ ಬೇಸಿಕಲಿ ನಿಮ್ಗೆ ಬೆಂಗಳೂರಲ್ಲಿ ಹೆಂಗೆ ಮೆಟ್ರೋ ಕಾರ್ಡ್ ಅಂತ ಇರುತ್ತೆ, ಇಲ್ಲಿ ಆಯಿಸ್ಟರ್ ಕಾರ್ಡ್ಸ್ ಇರುತ್ತೆ.
ಅದನ್ನ ಟ್ಯಾಪ್ ಇನ್ ಟ್ಯಾಪ್ ಔಟ್ ಮಾಡ್ಬೇಕು. ಇಲ್ಲಾಂದ್ರೆ ಟ್ಯಾಪ್ ಔಟ್ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಟ್ಯಾಪ್ ಇನ್ ಆದಾಗ 6 ಪೌಂಡ್ಸ್ ಕಟ್ ಆಗುತ್ತೆ. ಪ್ರಗತಿಯವ್ರದ್ದು ಬರೋಬ್ಬರಿ 10 ಪೌಂಡ್, ಹಂಗಂದ್ರೆ ನಿಯರ್ಲಿ 1150 ರೂಪಾಯಿ. ಅಂಡ್ ಜಾನ್ಸಿ ಅವ್ರದ್ದು ಬರೋಬ್ಬರಿ ಎಷ್ಟಿತ್ತು ನಿನ್ನ ಅಕೌಂಟ್ ಅಲ್ಲಿ ಮುಂಚೆ? ಅವಳೊಂದು 10 ಪೌಂಡ್ ಕಟ್ ಆಗಿದೆ ಗೈಸ್. ಇಬ್ಬರದೇ ಇವತ್ತು 2000 ರೂಪಾಯಿ ಫೈನ್. ಇದು ಫಸ್ಟ್ ಲಂಡನ್ ಅಲ್ಲಿ ನ್ಯೂ ಇಯರ್ ಮುಂಚೆ ಬುದ್ಧಿ ಬರ್ಲಿ ಅಂತ ಆಗಿರೋದು. ನನ್ನ ಹತ್ರ ನೋಡಿದ್ರೆ ಆಯಿಸ್ಟರ್ ಕಾರ್ಡ್ ಇಲ್ಲ ಗೈಸ್ ಇವಾಗ. ಅಯ್ಯೋ ಕಳೆದ ಹಾಕೊಂಡ್ಬಿಟ್ಟೆ ಗೈಸ್. ಏನು ಮಾಡಕ್ಕಾಗಲ್ಲ ಗೈಸ್, ಜೀವನ ಕೈ ಅಂತ ಗೈಸ್. ಇವಾಗ ನಾವು ಲಂಡನ್ ಫೈರ್ವರ್ಕ್ಸ್ ನೋಡಕ್ ಹೋಗ್ತಾ ಇದೀವಿ. ನಾವ್ 2 ಸ್ಟಾಪ್ ಚೇಂಜ್ ಮಾಡ್ತೀವಿ, ಆಮೇಲೆ ನೋಡೋಣ ಏನಾಗುತ್ತೆ. ಅಲ್ಲೋದ್ಮೇಲೆ ನಾನು ಮಾಡ್ತೀನೋ ಇಲ್ವೋ ವ್ಲಾಗ್ ನಂಗೆ ಗೊತ್ತಿಲ್ಲ, ಆದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಮನೆಗ್ ಬಂದು ವ್ಲಾಗ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಹ್ಯಾಪಿ ನ್ಯೂ ಇಯರ್ ಗೈಸ್. ಸಮಸ್ತ ನಾಡ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬಂದಿದೀವಿ ನಾವು. ಬಾ ನಿಂತ್ಕೋ, ನೀನು ಬಾ. ಹಾಯ್ ಗಾಯ್ಸ್. ಸೊ ಇವಾಗ ನಾವು ಬಂದಿದೀವಿ ಲಂಡನ್ ಐ ಹತ್ರ. ನಾವು ಬರ್ಗರ್ ಮತ್ತೆ ಫ್ರೆಂಚ್ ಫ್ರೈಸ್ ತಗೊಂಡ್ ಹಾಳಾದ್ರೆ ರ್ಯಾಪ್ ತಗೊಂಡಿದ್ದಾರೆ ಗೈಸ್. ಎಸ್, ಸೊ ನಾನು ಹೇಳ್ತಾರೆ ಅವಾಗ 2025 ರೆಸಲ್ಯೂಷನ್ ಮೆಕ್ಡೊನಾಲ್ಡ್ಸ್ ಅಲ್ಲಿ ಊಟ ತಗೊಂಡು ಇವಾಗ ಇಲ್ಲಿ ಬಂದಿದೀವಿ. ಸೊ 12 ಗಂಟೆ ಆಗೋವರೆಗೂ ಕಾಯ್ಬೇಕು. 5 hours ನಡೀತೆ. ಸೊ ನಿಮ್ಗೆ ನಾನು ವ್ಯೂ ತೋರಿಸ್ತೀನಿ ಲೈವ್.
ಹೆಂಗಸ್ರು ಓಡಿಸ್ತವ್ರೆ. ಏನೊಂದು ಶರ್ಟು ಮಿಣ ಮಿಣ. ಆಯಿತು ಎಲ್ಲ ನ್ಯೂ ಇಯರ್ ಆಯಿತು. ಐ ಮೀನ್ ನ್ಯೂ ಇಯರ್ ಪಾರ್ಟಿ ಆಯಿತು. ಏನು ಪಾರ್ಟಿ ಚೆನ್ನಾಗಿತ್ತು ಆ್ಯಕ್ಚುಲಿ. ಫೈರ್ ವರ್ಕ್ಸ್ ನೋಡಿದ್ರೆ ಸಕ್ಕತ್ತಾಗಿತ್ತು, ಮೈಗಾಗಿತ್ತು. ಸೊ ಇವಾಗ ವಾಪಸ್ಸು ಹೋಗ್ತಾ ಇದ್ದೀವಿ ನಾವು. ತುಂಬ ಚಳಿ ಇದೆ. ಎಷ್ಟು ಚಳಿ ಇದೆ ಅಂದರೆ ತಡೆಯೋಕ್ಕಾಗ್ತಿಲ್ಲ. ಮನೆಗೆ ಹೋಗಿ